ಕೇಂದ್ರ ಈಗಾಗಲೇ 34 ಲಕ್ಷ ಜನರನ್ನು ನಿಯೋಜಿಸಿದೆ, ಡಿಜಿಟಲ್ ಆಗಿ ಮತ್ತೆ ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ಮಾಡ್ತಾರೆ. 90 ಡೇಸ್ ಇವರು ಟೈಮ್ ಕೊಟ್ಟಿದ್ದಾರೆ, ಇದು ಮಾಡೋಕ್ಕಾಗುತ್ತಾ ಅಂತ ಪ್ರಾಕ್ಟಿಕಲಿ? ಅಲ್ಲ, ಇವಾಗ ನೋಡಿ, ಸೆನ್ಸಸ್ ಮಾಡಬೇಕಾದ್ರೆ ಯಾವ ಸ್ಟಾಫನ್ನು ಬಳಸ್ತೀರಿ ನೀವು? ಹಿಂದೆ ಏನೋ ಜಾತಿ ಗಣತಿ ಅಲ್ಲ ಜನಗಣತಿ ಇವೆಲ್ಲ ಮಾಡಬೇಕಾದ್ರೆ ಎಲ್ಲ ಡಿಪಾರ್ಟ್ಮೆಂಟವ್ರನ್ನ, ಈವನ್ ಎಜುಕೇಷನ್ ಡಿಪಾರ್ಟ್ಮೆಂಟವ್ರನ್ನ ಪ್ರತಿಯೊಬ್ಬರನ್ನು ಬಳಸ್ತೀರಿ ನೀವು. ಇವಾಗ ಶಾಲೆ ಕಾಲೇಜುಗಳು ಪ್ರಾರಂಭವಾಗಿದ್ದಾವೆ, ಇವತ್ತು ಕೃಷಿ ಚಟುವಟಿಕೆ ಪ್ರಾರಂಭ ಆಗಿದೆ, ಹಾಗೆ ರೆವಿನ್ಯೂ ಇಲಾಖೆಯ ಒಂದು ಜವಾಬ್ದಾರಿ ಜಾಸ್ತಿ ಇರುತ್ತೆ ಈ ಸಂದರ್ಭದಲ್ಲಿ. ಈಗ ಯಾವ ಇಲಾಖೆ ಜನರನ್ನು ಬಳಸ್ತೀರಿ? ನೀವೇನು ಕಾಂಗ್ರೆಸ್ನಲ್ಲಿ ನಿಮ್ಮ ಇದನ್ನು ಹಂಚಿದ್ರಲ್ಲ ಗ್ಯಾರಂಟಿ ಕಾರ್ಡು, ಆ ಥರ ಯಾರೋ ಏಜೆನ್ಸಿ ಕೊಟ್ಬಿಟ್ಟು ಅವರಿಗೆ ದಿನಗೂಲಿ 500 ರೂಪಾಯಿ ಕೊಡ್ತೀನಿ, 1000 ರೂಪಾಯಿ ಕೊಡ್ತೀನಿ ಅಂತ ಅವ್ರ ಕೈಲಿ ಮಾಡಿಸ್ತೀರಾ? ಅವ್ರ ಕೈಲಿ ಮಾಡಿಸಿದ್ದು ನಿಮಗೆ ಅಥೆಂಟಿಕ್ ಡೇಟಾ ಸಿಗ್ಲಿಕ್ಕೆ ಸಾಧ್ಯ ಇದೆಯಾ? ಸರ್ಕಾರಿ ಉದ್ಯೋಗಿಗಳನ್ನು ಬಳಸೇ ನೀವು ಇವಾಗ ಗಣತಿಯನ್ನು ಮಾಡಿಸ್ಬೇಕಾಗುತ್ತೆ. ಇವತ್ತು ಸರ್ಕಾರಿ ಉದ್ಯೋಗಿಗಳನ್ನು ನಾವು ಬೇರೆ ಜವಾಬ್ದಾರಿನ ಕೊಡುವಂತಹ ಸ್ಥಿತಿಯಲ್ಲಿದ್ದೀವ. ഇപ്പോൾ ಅದು ಏಪ್ರಿಲು ಮೇ ತಿಂಗಳಲ್ಲಾದರೆ ಆ ಟೈಮಲ್ಲಿ ರಜೆಗಳಿರ್ತವೆ, ಆ ಸಂದರ್ಭದಲ್ಲಿ ನಾವು ಸರ್ಕಾರಿ ಉದ್ಯೋಗಿಗಳನ್ನು ಬಳಸ್ಕೊಳ್ಬೋದು. ಇವತ್ತು ಶಾಲೆಗಳಿಂದ ಹಿಡಿದು ಪ್ರತಿಯೊಂದು ಆಡಳಿತ ಯಂತ್ರವೂ ಕೂಡ ನಡೀತಾ ಇರುವಂಥ ಸಂದರ್ಭದಲ್ಲಿ ನೀವು ಯಾರ ಮುಖಾಂತರವಾಗಿ ಗಣತಿಯನ್ನು ಮಾಡ್ತೀರಿ? ಕೇಂದ್ರ ಸರ್ಕಾರ ಅದಕ್ಕೆ ಹೋದಂಥ ಸೂಕ್ತ ವ್ಯವಸ್ಥೆಯನ್ನು ಮಾಡಿದೆ. ಅವ್ರು ಯಾವುದನ್ನು ಕೂಡ ಹರಿಬಿರಿ ಮಾಡ್ತಾ ಇಲ್ಲ. ಭಾಳ ಸ್ಪಷ್ಟವಾಗಿ ಇತ್ತೀಚೆಗೆ ಬಂದಿರೋ ಮಾಧ್ಯಮಗಳ ವರದಿನೇ ನೋಡಿ, 2026ಕ್ಕೆ ಹೌಸ್ ಹೋಲ್ಡ್ ಸರ್ವೆ ಮಾಡ್ತಾರೆ. ಅದಾದ ನಂತರವಾಗಿ ಹೆಡ್ ಕೌಂಟ್ ಸ್ಟಾರ್ಟ್ ಆಗುವಂಥದ್ದು. ಅದು 2027ಕ್ಕೆ ಆಗುತ್ತೆ ಅನ್ನೋ ಒಂದು ಯೋಚನೆ ಇದೆ. ಅದನ್ನು ಕೇಂದ್ರ ಸರ್ಕಾರ ಮಾಡುತ್ತೆ. ನೀವು ಯಾಕೆ ಇವತ್ತು ಮತ್ತೆ ಇದನ್ನು ಮಾಡ್ತಾಯಿದ್ದೀರಿ? ಈಗಿನ ಇನ್ನು 3 ವರ್ಷದೊಳಗಡೆ ಎಲೆಕ್ಷನ್ ಬರುತ್ತೆ, ಅಷ್ಟರೊಳಗಡೆ ಎಲೆಕ್ಷನ್ ಟೈಮಲ್ಲಿ ಹೊಸ ನಾಟಕ ಮಾಡ್ಬೋದು ಅಂತ ಹೇಳಿ ಇವರೊಂದು ತಂತ್ರಗಾರಿಕೆಯನ್ನು ಮಾಡ್ತಿದ್ರೆ ಹೊರತು ಇದ್ರ ಹಿಂದೆ ಉದ್ದೇಶ ಶುದ್ಧಿ ಇಲ್ಲ. ಸರಿ, ಇರೋ ವರದಿಯನ್ನೇ ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿ ಪೇಜ್ ಚೇಂಜ್ ಮಾಡಿ ವಾಪಸ್ ಕೊಡ್ತೇವೆ ಅನ್ನೋ ಚರ್ಚೆ ಶುರು ಆಗಿದೆ. ಅದನ್ನು ಆಗುತ್ತಾ ಅಂತ ಸಾಧ್ಯತೆಗಳು ಕಾಣಿಸ್ತಾ ಇದೆಯಾ? ಈಗ ಜನ ಎಲ್ಲ ಅಲರ್ಟ್ ಆಗಿದ್ದಾರೆ. ಮನೆಗೆ ಬಂದು ಪ್ರತಿ ಮನೆಯಿಂದಲೂ ಕೂಡ ಅವರು ತಲೆಗಳನ್ನು ಲೆಕ್ಕ ಹಾಕಿ, ಅವರ ಜಾತಿಯನ್ನು ಲೆಕ್ಕ ಹಾಕಿ, ಅವರ ಆರ್ಥಿಕ ಸ್ಥಿತಿಗತಿಗಳನ್ನು ಲೆಕ್ಕ ಹಾಕಲಿಲ್ಲ ಅಂತಂದರೆ ಮತ್ತು ಈ ಒಂದು ಅವ್ರು ಕೊಡುವಂಥ ವರದಿ ಬಗ್ಗೆ ಅನುಮಾನಗಳು ವ್ಯಕ್ತವಾಗಿ ಆಗ್ತವೆ ಮತ್ತು ರಾಜ್ಯಾದ್ಯಂತ ಒಂದು ರೀತಿಯಲ್ಲಿ ಒಂಥರ ಗೊಂದಲದ ವಾತಾವರಣ ಸೃಷ್ಟಿಯಾಗುತ್ತೆ. ಹೀಗಿರುವಾಗ ನೀವು ಯಾವುದೋ ಒಂದು ಮತ್ತೆ ತೇಪೆ ಹಾಕುವಂಥ ವರದಿನ ಮಾಡಲಿಕ್ಕೆ ಹೋಗಬೇಡಿ. ಕೇಂದ್ರ ಸರ್ಕಾರ ಹೇಗೋ ಮಾಡ್ತಾಯಿದೆ ಅಲ್ಲಿವರೆಗೂ ನೀವು ಕಾಯಿರಿ. ಯಾಕೆಂದರೆ ಇಷ್ಟು ವರದಿನ SECC ಡೇಟಾನ ಯಾಕೆ ಕಲೆಕ್ಟ್ ಮಾಡ್ತಾರೆ ಅಂತಂದರೆ, ಯಾರಿಗೆ ಪಕ್ಕಾ ಮನೆ ಇಲ್ಲ ಅಂತ ತಿಳ್ಕೊಳ್ಳಿ, ಅಥವಾ ಕೆಲವ್ರ ಬಗ್ಗೆ ಸೈಟೇ ಇರಲ್ಲ, ಸೈಟು ಇಲ್ಲ ಮನೆಯೂ ಇಲ್ಲ ಅಂತ ತಿಳ್ಕೊಳ್ಳಿ. ಕೆಲವರಿಗೆ ಸೈಟ್ ಇದೆ ಮನೆ ಇದೆ, ಸೈಟು ಇಲ್ಲ ಮನೆ ಇಲ್ಲ ಅಂದವ್ರಿಗೂ ಕೂಡ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಜಾಗನೂ ಕೊಡಬೇಕು, ಮನೆಯೂ ಕಟ್ಟಿಸ್ಕೊಡ್ಬೇಕು. ಜಾಗ ಇದ್ದವರಿಗೆ ಮನೆ ಕಟ್ಟಿಸ್ಕೊಡ್ಬೇಕಾದ್ರೂ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ದುಡ್ಡು ಕೊಡ್ತಾರೆ. ಸ್ಟೇಟ್ ಗೌರ್ಮೆಂಟಿಂದಲೂ ಕೂಡ SC/ST ಜನಾಂಗದವರಿಗೆ 2 ಲಕ್ಷ ಕೊಡ್ತಾರೆ, ಜನರಲ್ ಕ್ಯಾಟಗರಿವರಿಗೆ 1,20,000 ಕೊಡ್ತಾರೆ. ಕೇಂದ್ರ ಸರ್ಕಾರ ಎಲ್ಲರಿಗೂ ಕೂಡ 1,50,000 ರೂಪಾಯಿನ ಕೊಡ್ತದೆ. ಹಾಗೆ ಯಾರ ಮನೆಯಲ್ಲಿ ಗ್ಯಾಸ್ ಇಲ್ಲ ಅವರಿಗೆ ಉಜ್ವಲ ಯೋಜನೆಯಡಿ ಗ್ಯಾಸನ್ನು ಕೊಡ್ತಾರೆ. ಯಾರ ಮನೆಯಲ್ಲಿ ಇನ್ನೂ ಕೂಡ ಆರೋಗ್ಯ ವಿಮೆ ಕಾರ್ಡ್ ಇಲ್ಲ ಅವರಿಗೆ ಆರೋಗ್ಯ ವಿಮೆ ಕಾರ್ಡನ್ನು, ನಮ್ಮ ಆಯುಷ್ಮಾನ್ ಭಾರತನ ಕಾರ್ಡನ್ನು ಕೊಡ್ತಾರೆ. ಹೀಗೆ ಕೇಂದ್ರ ಸರ್ಕಾರದ ಯೋಜನೆಗಳೇನಿದೆ ಆ ಯೋಜನೆಗಳನ್ನು ಸೂಕ್ತವಾದ ಫಲಾನುಭವಿಗಳಿಗೆ ತಲುಪಿಸಬೇಕು ಅನ್ನೋ ಕಾರಣದಿಂದಾಗಿ ಈ ಡೇಟಾವನ್ನು ಕಲೆಕ್ಟ್ ಮಾಡೋದು. ಇದರಲ್ಲಿ ರಾಜಕೀಯವಾಗಿ ನಾವು ಯಾರು ಬಲಾಢ್ಯರು, ಯಾರ್ದು ಸಂಖ್ಯಾಬಲ ಜಾಸ್ತಿ ಇದೆ ಅಂತ ತೋರಿಸೋದಕ್ಕಲ್ಲ ಸರ್ ಇದು ಮಾಡಿರೋದು. ನೀವು ಬರೀ ಸಮಾಜವಾದದ ಬಗ್ಗೆ ಮಾತಾಡ್ತಾನೆ ಇರ್ತೀರಿ ಯಾವಾಗಲೂ ಕೂಡ. ಈ ಒಂದು SECC ಡೇಟಾವನ್ನು ಕಲೆಕ್ಟ್ ಮಾಡುವ ಹಿಂದಿರುವಂತಹ ಉದ್ದೇಶವನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದು ಕೇಂದ್ರ ಸರ್ಕಾರ ಮಾಡುತ್ತೆ. ಮತ್ತು ಇಷ್ಟೂ ಕೂಡ ಅಫಿರ್ಮೇಟಿವ್ ಆ್ಯಕ್ಷನ್ಸ್ ಅಥವಾ ಸಶಕ್ತೀಕರಣ ಯೋಜನೆಗಳೇನಿದೆ ಅದನ್ನು ಕೇಂದ್ರ ಸರ್ಕಾರನೇ ಮಾಡುತ್ತೆ. ದಯವಿಟ್ಟು ಅದಕ್ಕೆ ಸಹಕಾರವನ್ನು ಕೊಡಿ. ನವೆಂಬರಲ್ಲಿ ಚೇಂಜ್ ಆಗೋಗ್ತದೆ, ಅದಕ್ಕಾಗಿ ಅರಿಬಿರಿಯಾಗಿ ಮಾಡ್ತಾ ಇದ್ದಾರೆ ಅಂತೇಳಿ ಚುನಾವ್ ಸೇರಿದಂತೆ ಸಾಕಷ್ಟು ಜನ ಅದನ್ನ ಹೇಳ್ತಾ ಇದ್ದಾರೆ. ಡಿಸೆಂಬರ್ ಒಳಗಡೆ ಇದನ್ನು ಮಾಡಿ ಹೋಗ್ಬೇಕು, ಅವರು ಡಿಸೆಂಬರ್ ಕುರ್ಚಿ ಚೇಂಜ್ ಆಗುತ್ತೆ. ಅವರು ಕುರ್ಚಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ಜನರನ್ನ ಪ್ರತಿನಿತ್ಯನೂ ಕೂಡ ಅವ್ರ ಅಟೆನ್ಷನ್ನ ಡೈವರ್ಟ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಕುರ್ಚಿ ಕಳ್ಕೊಳ್ಳೋ ಅಷ್ಟರೊಳಗಡೆ ನಾನೇನೋ ಮಾಡೋಗಬೇಕು ಅನ್ನೋ ಉದ್ದೇಶ ಇದ್ದರೆ ಮೈಸೂರಿಗೆ 5 ರೂಪಾಯಿ ಕೆಲಸ ಮಾಡಲಿಲ್ಲ ರೀ ಅವರು. ಸಿದ್ದರಾಮಯ್ಯನವರಿಗೆ ಅಭಿವೃದ್ಧಿ ಅನ್ನೋದು ಅವರ ದೃಷ್ಟಿಕೋನದಲ್ಲೇ ಬರಲ್ಲ. ಅವರಿಗೆ ಅಂಥ ಯಾವ ವಿಷನ್ಗಳು ಅವ್ರಿಗಿಲ್ಲ. ಅವ್ರದ್ದೇನಿದ್ರೂ ಕೂಡ ಚೇರ್ ಉಳಿಸ್ಕೊಳ್ಳೋ ಪಾಲಿಟಿಕ್ಸ್ ಮಾಡ್ತಾಯಿದ್ದಾರೆ. DK ಎಳೆಯೋಕೆ ನೋಡ್ತಾರೆ, ಮಧ್ಯದಲ್ಲಿ DK ಅವರಿಬ್ಬರು ಕಿತ್ತಾಟದಲ್ಲಿ ನನಗೆಲ್ಲ ಚಾನ್ಸ್ ಸಿಗುತ್ತಾ ಅಂತೇಳಿ ಉಳಿದವ್ರು ಕಾಯ್ತಾ ಇದ್ದಾರೆ. ಈ ಕಿತ್ತಾಟ ಇನ್ನು ಮುಂದಿನ 3 ವರ್ಷ ಕರ್ನಾಟಕದಲ್ಲಿ ಈ ರಾಜಕೀಯ ಹೊಲಸೆದ್ದು ಹೋಗುತ್ತೆ. ಜನ ಬೇಸತ್ರೂ ಕೂಡ ಈ ಸರ್ಕಾರನ ಕಿತ್ತಾಕೋಕ್ಕಾಗಲ್ಲ. ಯಾಕೆಂದರೆ 138 ಸಂಖ್ಯೆ ಕೊಟ್ಟುಬಿಟ್ಟಿದ್ದಾರೆ. ಹಾಗಾಗಿ 3 ವರ್ಷ ಜನ ಈ ಎಲ್ಲ ಹೊಲಸ ರಾಜಕಾರಣವನ್ನು ಸಹಿಸ್ಕೊಂಡಿರಬೇಕಾಗುತ್ತೆ. ಸಿದ್ದರಾಮಯ್ಯನವರು ಚೇರ್ ಬಿಟ್ಕೊಡೋ ಇನ್ನೇನು ನವಂಬರಿಗೆ ಬಿಟ್ಕೊಟ್ಬಿಡ್ತೀನಿ, ಅಷ್ಟರೊಳಗಡೆ ನ್ಯಾಯ ಕೊಟ್ಟೋಗ್ಬೇಕು ಅನ್ನೋ ಮನಸ್ಥಿತಿ ಇಲ್ಲ. ನ್ಯಾಯ ಕೊಡಬೇಕು ಅನ್ನೋದು ಇದ್ದಿದ್ದರೆ 2 ವರ್ಷ ಏನು ಮಾಡ್ತಾಯಿದ್ರು ಅವರು?
ಬಿಟ್ಟು ಹೋಗ್ತಾರಾ ಅಂತ ಬಿಟ್ಟು ಹೋಗೋ ಪರಿಸ್ಥಿತಿ ನಂಗೆ ಗೊತ್ತಿಲ್ಲ. ಡಿ ಕೆ ಅವ್ರನ್ನ ಕೇಳಿ ಅವ್ರು ಏನು ಮಾಡ್ತಾರೆ, ಏನು ತಂತ್ರಗಾರಿಕೆಯನ್ನು ಮಾಡಿದ್ದಾರೆ ಅಂತ. ಸಿದ್ದರಾಮಯ್ಯನವರು ಉಳಿಸ್ಕೊಳ್ಳೋದಕ್ಕೋಸ್ಕರ ಅವ್ರು ಯಾರ್ಯಾರನ್ನ ಒಟ್ಟಾಕೊಳ್ತಾ ಇದ್ದಾರೆ ಅಂತ ಅವರೂ ನೋಡಿ. ತಂತ್ರಗಾರಿಕೆನೂ ಆಗ್ತಾ ಇದೆ. ಈಗ ಗೊತ್ತಿಲ್ಲ ನನಗೆ. ಅವ್ರು ತಂತ್ರನಾರು ಮಾಡಲಿ ಮಂತ್ರನಾರು ಮಾಡಲಿ, ಕಾಂಗ್ರೆಸ್ ತೊಲಗೋಗ್ಲಿ ಸಾಕು. ಸರ್, ಈಗ ಲೋಕಾಯುಕ್ತ ಒಂದು ರೇಡ್ ಆದಾಗ ಇಬ್ಬರು ಕಾನ್ಸ್ಟೇಬಲ್ಗಳು ಸಚಿವರ ಆಪ್ತ ಕಾರ್ಯದರ್ಶಿಗಳ ಹೆಸರನ್ನು ಹೇಳಿದ್ದಾರೆ. ಹಿಂದೆನೂ ಕೂಡ ಪ್ರಿಯಾಂಕಾ ಖರ್ಗೆ ಅವರ PS ಹೆಸರು ಬರ್ಕೊಂಡು ಸೂಸೈಡ್ ಮಾಡ್ಕೊಂಡಿದ್ದು ನೋಡಿದ್ದೀವಿ. ಅದೇ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ PS ಹೆಸರು ಬರ್ಕೊಂಡು ಸೂಸೈಡ್ ಮಾಡ್ಕೊಂಡಿದ್ದು ನೋಡಿದ್ದೀವಿ. ಏನು ಆ್ಯಕ್ಷನ್ ಅವರು ತೊಗೊಂಡ್ರ? ಈ ಘಟನೆಯಲ್ಲೂ ಏನೂ ಆಗಲ್ಲ. ಇವತ್ತು ಏನಾಗಿದೆ ಅಂದರೆ ಅಭಿವೃದ್ಧಿ ಕಾರ್ಯಗಳಿಗೆ 5 ಪೈಸೆನೂ ಕೊಡ್ತಾ ಇಲ್ಲ. ಟ್ರಾನ್ಸ್ಫರ್ ಇರ್ಬೋದು, ಇನ್ಯಾವುದೋ ಪೋಸ್ಟ್ ಕೊಡಿಸ್ತೀನಿ ಅಂತ ಹೇಳೋದಿರ್ಬೋದು, ಈ ಥರ ದಂಧೆಗಳು ನಡೀತಾ ಇದ್ದಾವೆ. ರಾಜ್ಯದಲ್ಲಿ ಬರೀ ಅಂಗಡಿ ಓಪನ್ ಮಾಡ್ಕೊಂಡು ಕಾಂಗ್ರೆಸ್ನವ್ರು ಕೂತ್ಕೊಂಡಿದ್ದಾರೆ. ಇವತ್ತು ಬೆಂಗಳೂರಿನಲ್ಲೂ ಕೂಡ ಅಪಾರ್ಟ್ಮೆಂಟ್ ಕಟ್ಟೋರ ಸ್ಥಿತಿ ಹೆಂಗಾಗಿದೆ ಅಂದರೆ 1 ಸ್ಕ್ವೇರ್ ಫುಟ್ಟಿಗೆ ₹100 ಆಕ್ಯುಪೇಷನ್ ಸರ್ಟಿಫಿಕೇಟ್ ಕೊಡ್ಬೇಕಾದ್ರೆ ಮಾಡಿದರು. ಈಗೇನೋ ಹೊಸದು ₹250 ಮಾಡ್ತಾಯಿದ್ದಾರೆ ಅಂತಿದೆ. ಎಲ್ಲರನ್ನೂ ಸುಲಿಗೆ ಮಾಡುವಂಥ ಕೆಲಸವನ್ನು ಇವ್ರು ಮಾಡ್ತಾಯಿದ್ದಾರೆ ಹೊರತು ಇನ್ನೇನೂ ಆಗ್ತಾಯಿಲ್ಲ. ಅದು ಇದು ಅಂದರು ಜಾತಿ ಗಣಿಸಿದ್ದು ಮಾತಾಡಬೇಕು. ಅದು ಯಾಕಂದ್ರೆ 2ನೇ ಸರಿ ಇದು ಮಾಡಿದಾರಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.